ಒಂದು ಕಡೆ ಹಣ್ಣುಗಳ ರಾಜ ಅಂತಲೇ ಕರೆಸ್ಕೊಳ್ಳುವಂಥ ಮಾವು ನಷ್ಟ ಅಧ್ಯಯನಕ್ಕೆ ತಂಡ ಮುಂದಾಗ್ಬಿಟ್ಟಿದೆ. ನೋಡಿ, ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆಯಿಂದ ಇಳುವರಿ ಕುಸಿತ ಕಾಣ್ತಾ ಇದೆ. ಇದ್ರ ಬಗ್ಗೆ ಸೂಕ್ತ ವರದಿ ನೀಡಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ನೋಡಿ, ಅದ್ರ ಬಗ್ಗೆ ಗಮನ ಹರಿಸೋಣ ಏನಿದೆ ಅಂತೇಳಿ. ರಾಜ್ಯದಲ್ಲಿ ಒಂದು ಕಡೆ ಹವಾಮಾನ ವೈಪರೀತ್ಯ ಬಹಳಷ್ಟಿದೆ. ನೀವೇ ನೋಡ್ಬೋದು, ಈಗಾಗಲೇ ಬೆಂಗಳೂರಲ್ಲಿ ಎಷ್ಟರ ಮಟ್ಟಿಗೆ ದೊಡ್ಡ ಮಳೆ ಆಗೋಯ್ತು. ಬೇಸಿಗೆಯಲ್ಲೂ ಸುರಿಯುವ ಮಳೆ, ಒಂದು ಕಡೆ ಮುಂಗಾರಿಗಿನ್ನೂ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಭಾರಿನೇ ಬಿಸಿಲಿನ ಬೇಗೆಯಲ್ಲಿ ಕಂಗೊಳಿಸ್ತಾ ಇತ್ತು. ಅಷ್ಟರ ಮಟ್ಟಿಗಿತ್ತು ಬಿಸಿಲಿನ ಬೇಗೆ. ಆದರೆ ಇದ್ದಕ್ಕಿದ್ದಂತೆ ದಿಢೀರ್ ಮಳೆ, ಭಾರಿನೇ ಹವಾಮಾನ ವೈಪರೀತ್ಯವನ್ನು ನಾವು ಒಂದು ಕ್ಷಣ ನೋಡಿದಾಗ ಇನ್ನೊಂದು ಕ್ಷಣ ಇರಲ್ಲ. ಇಂಥದ್ದೊಂದು ಸಂದರ್ಭದಲ್ಲಿ ಅಕಾಲಿಕ ಮಳೆ ಸುರಿದಿರೋ ಪರಿಣಾಮ ಮಾವಿನ ಬೆಳೆ ಮೇಲೆ ಹಾನಿ ಉಂಟಾಗಿದೆ. ಹಾನಿ ಪ್ರಮಾಣದ ಅಂದಾಜಿಗೆ ತೋಟಗಾರಿಕೆ ಇಲಾಖೆಯು ಅಧ್ಯಯನ ತಂಡಗಳನ್ನು ರಚಿಸಿದೆ. ಕೋಲಾರ, ಬೆಳಗಾವಿ, ಬೆಂಗಳೂರು ದಕ್ಷಿಣ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೊಪ್ಪಳ, ಹಾವೇರಿ, ಮಂಡ್ಯ, ಮೈಸೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾವು ಬೆಳೆಯನ್ನು ಬೆಳೆಯಲಾಗ್ತಾ ಇದ್ದು, ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಹಾನಿಯಾಗಿರುವಂಥ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲವೊಂದು ಕಡೆ ಅದರಲ್ಲೂ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬಿಸಿಲಿಗೆ ಹೆಚ್ಚಿನ ನಷ್ಟವಾಗಿರುವಂಥ ಅಂದಾಜಿದೆ. ಮಳೆಯಿಂದಾಗಿ ಕೋಲಾರ ಜಿಲ್ಲೆಯಲ್ಲಿ ಮಾವು ಫಸಲು ಹಿಡಿಕೆಯಾಗುವಂಥ ಆತಂಕ ಎದುರಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಫಂಗಸ್ ಕಾರಣದಿಂದ ಇಳುವರಿ ಕಡಿಮೆಯಾಗಿದೆ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಶಿಫಾರಸ್ಸಿನ ಮೇರೆಗೆ ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಆರ್ ಗಿರೀಶ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ನಷ್ಟದ ಅಂದಾಜು ಎಷ್ಟಿರಬಹುದು ಅದನ್ನು ಆ ಒಂದು ಅಂದಾಜು ಕೈಗೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ, ತಹಶೀಲ್ದಾರ್, ತೋಟಗಾರಿಕೆ ಉಪನಿರ್ದೇಶಕರ ನೇತೃತ್ವದಲ್ಲಿ 1 ವಾರದೊಳಗೆ ಮಾವಿನ ಬೆಳೆ ಹಾನಿಯ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ. ಎಲ್ಲಿ ಜಾಸ್ತಿ ಇಳುವರಿ ಇತ್ತು, ಅಲ್ಲೇನು ಕೊರತೆ ಆಯಿತು, ಎಲ್ಲಿ ಮಳೆಯಿಂದಾಗಿ ಕೊರತೆ ಉಂಟಾಯಿತು, ಎಲ್ಲಿ ಬಿಸಿಲಿನಿಂದಾಗಿ ಈ ಕೊರತೆ ಉಂಟಾಯಿತು, ಜೊತೆಗೆ ಕೆಲವೊಂದು ಕಡೆ ಏನೂ ತೊಂದರೆ ಇರಲ್ಲ, ಈ ರೋಗಗಳು ಆಕ್ರಮಿಸ್ಕೊಂಡ್ಬಿಡುತ್ತೆ ಒಂದು ಬೆಳೆಯ ಮೇಲೆ. ಹಂಗಾಗಿ ಈ ಮಾವು ಬೆಳೆಗೆ ಯಾವ ಒಂದು ರೋಗ ಅಂಟಿರಬಹುದು, ಹೀಗೆ ಹಲವು ವಿಚಾರಗಳ ಕುರಿತು ಲಾಭ ನಷ್ಟ ಇದೆಲ್ಲದರ ಜೊತೆಗೆ ಎಲ್ಲಿ ಇಳುವರಿ ಹೆಚ್ಚಿದೆ, ಕಡಿಮೆ ಇದೆ, ಏನೇನು ಕಾರಣಕ್ಕೆ ತೊಂದರೆಗಳು ಉಂಟಾಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮಾವು ನಷ್ಟದ ವರದಿ ಮುಂದಿನ ವಾರ ಸಿಗಬಹುದು. ಹಾನಿ ಪ್ರಮಾಣ 30%ಕ್ಕೂ ಅಧಿಕ ಇರುವ ಕಡೆ ರೈತರಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರ ನೀಡುತ್ತೆ. ನೋಡಿ, ಇದು ಬಹಳ ಇಂಪಾರ್ಟೆಂಟು. ಪಾಪ ಏನೋ ನಂಬಿಕೊಂಡು ಸಾಲ ಸೋಲ ಮಾಡಿ ಬೆಳೆ ಬೆಳೆದಿರ್ತಾರೆ. ಅದು ವರ್ಷಕ್ಕೆ ಇದು ಎಷ್ಟರ ಮಟ್ಟಿಗೆ ಪ್ರಮುಖವಾದಂಥ ಬೆಳೆ ಆಗಿರುತ್ತೆ ಮಾವು. ವರ್ಷ ಪೂರ್ತಿ ಕಾದಿರಬೇಕು. ಇಂಥ ಬೇಸಿಗೆ ಸಂದರ್ಭದಲ್ಲಿ ಈ ಮಾವಿನ ಹಣ್ಣನ್ನು ನಾವು ಬೆಳಿತೀವಿ, ಮಾರಾಟ ಮಾಡ್ತೀವಿ, ಅದರಿಂದ ನಾವು ಲಾಭ ನೋಡ್ತೀವಿ ಅನ್ನೋದು ಕನಸಾಗಿರುತ್ತೆ. ಅಂಥದ್ರಲ್ಲಿ ಎಲ್ಲ ಒಂದು ಕಡೆ ಹಾನಿ ಆಗಿದ್ರೆ, 30% ಹಾನಿ ಆಗಿದ್ರೆ ಕೇಂದ್ರ ಈ ಪರಿಹಾರವನ್ನು ಭರಿಸುವಂಥ ಒಂದು ವಿಶ್ವಾಸವನ್ನು ಇದೆ. ನಷ್ಟದ ಮಾಹಿತಿಯನ್ನು ಆಧರಿಸಿ ರಾಷ್ಟ್ರೀಯ ಪ್ರಕೃತಿ ವಿಪತ್ತು ನಿರ್ವಹಣಾ ನಿಧಿಯಡಿ ಪರಿಹಾರ ಪಡೆಯೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಗಿರೀಶ್ ಇದ್ದಾರಲ್ಲ ಅವರು ಹೇಳಿರುವಂಥದ್ದು. ಈ ಗಿರೀಶ್ ಯಾರು ಅಂತ ಹೇಳಿದ್ರೆ ತೋಟಗಾರಿಕೆ ಇಲಾಖೆಯ ಕಾರ್ಯದರ್ಶಿ ಆರ್ ಗಿರೀಶ್ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಮಾವು ಕೂಡ ಪ್ರಮುಖ ಬೆಳೆ. ಅದರಲ್ಲೂ ಮುಖ್ಯವಾಗಿ ತೋತಾಪುರಿ, ರಸಪುರಿ, ಸೇಂಧೂರ, ಮಲ್ಲಿಕಾ, ನೀಲಂ, ಬಾದಾಮಿ ಸಹಿತ 10ಕ್ಕೂ ಹೆಚ್ಚು ಬಗೆಯ ಮಾವನ್ನು ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಬೆಳೆಯಲಾಗುತ್ತೆ. ಅದರಲ್ಲೀಗ ಬೆಂಗಳೂರು ನಗರ ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಈ ಬಾರಿ ಉಷ್ಣಾಂಶದ ಪ್ರಮಾಣದಲ್ಲಿ 4ರಿಂದ 5 ಡಿಗ್ರಿ ಸೆಲ್ಸಿಯಸ್ವರೆಗೆ ಏರಿಕೆ ಕಂಡು ಬಂದಿದೆ. ಇದರ ಪರಿಣಾಮ ಮಾವಿನ ಮೇಲೆ ಈ ಬಾರಿ ಹೆಚ್ಚಾಗಿದೆ. ಬೆಲೆ ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸುಮಾರು 2.50 ಲಕ್ಷ ಟನ್ ಮಾವು ಉತ್ಪಾದನೆಯಾಗುತ್ತೆ. ಬಿಸಿಲು ಹೆಚ್ಚು ಇದ್ದಲ್ಲಿ ಅರ್ಧದಷ್ಟು ಉತ್ಪಾದನೆ ಕುಸಿತವಾಗಿದೆ. ಯಾಕಂತ ಹೇಳಿದರೆ ಭಾರಿನೇ ಬಿಸಿಲಿತ್ತು ನಮ್ಮೆಲ್ಲರಿಗೂ ಗೊತ್ತಿರುವಂತೆ, ಹಾಗಾಗಿ ಅರ್ಧದಷ್ಟು ಕುಸಿತ ಕಂಡಿರೋದು ಕೂಡ ನಿಜ. ಇನ್ನು ಬಿಸಿಲಿನ ಕಾರಣದಿಂದ ಮಾವಿನ ಮರಗಳಲ್ಲಿ ತೇವಾಂಶ ಕಡಿಮೆ ಆದರೆ ಹೂವುಗಳು ಕಟ್ಟೋದಿಲ್ಲ. ಯಾವ್ಯಾವ ರೀತಿ ಸಮಸ್ಯೆ ಇರುತ್ತೆ ನೋಡಿ. ಇನ್ನು ಅರ್ಧದಲ್ಲಿಯೇ ಉದುರೋದ್ರಿಂದ ಇಳುವರಿ ಕುಸಿತವಾಗುತ್ತೆ. ಈ ಬಾರಿ ಹವಾಮಾನ ವೈಪರೀತ್ಯದ ಪರಿಣಾಮ ಇದು ಹೆಚ್ಚಾಗಿದೆ ಅಂತ ಸದ್ಯಕ್ಕೆ ತೋಟಗಾರಿಕೆಯ ಇಲಾಖೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಒಂದು ಕಡೆ ಬಿಸಿಲಿನ ಕಾರಣದಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾವು ಹಾಳಾಗಿದೆ. ಮಳೆಯಿಂದ ಶ್ರೀನಿವಾಸಪುರ ತಾಲೂಕು ಬೆಳೆಗಾರರು ಭಾರಿನೇ ತೊಂದರೆಗೆ ಸಿಲುಕಿಬಿಟ್ಟಿದ್ದಾರೆ ಅಂತ ವ್ಯವಸ್ಥಾಪಕ ನಿರ್ದೇಶಕ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ವೇದಮೂರ್ತಿಯವರು ಕೂಡ ಈ ರೀತಿಯಾಗಿ ತಿಳಿಸಿದ್ದಾರೆ. ಜೊತೆಗೆ ನೋಡಿ, 1.60 ಲಕ್ಷ ಹೆಕ್ಟೇರ್ ಬೆಳೆ ಪ್ರದೇಶ ಇರೋದು,
ಆದರೆ ಉತ್ಪಾದನೆಯ ಪ್ರಮಾಣ ಇರೋದು ಕೇವಲ 14.50 ಲಕ್ಷ ಟನ್. 7 ಲಕ್ಷ ಟನ್ ನಷ್ಟದ ಅಂದಾಜು ಮಾಡಲಾಗಿದೆ. ಇದು ಅಂದಾಜು, ಬಟ್ ಇನ್ನು ಎಕ್ಸಾಕ್ಟ್ ಆಗಿ ಎಷ್ಟೆಷ್ಟಾಗಿದೆ ಅನ್ನುವಂಥ ರಿಪೋರ್ಟ್ ಮುಂದಿನ ವಾರ ಸಿಗಬಹುದು ಕೈಗೆ. ಇನ್ನು ಪರಿಹಾರ ಎಷ್ಟು ಕೊಡ್ಬೋದು ಪ್ರತಿ ಹೆಕ್ಟೇರ್ಗೆ, ಅಂದರೆ ಒಂದು ಹೆಕ್ಟೇರ್ಗೆ ಇಷ್ಟು ಲಾಸ್ ಆಯಿತು ಅಂದರೆ ಪರಿಹಾರ ಎಷ್ಟು ಕೊಟ್ಬಿಡ್ತಾರೆ ಅಂತ ನೋಡೋದಾದರೆ 22,500 ರೂಪಾಯಿ ಕೊಡ್ತಾರೆ. ಆದರೆ ಇದಕ್ಕೆ ಅವರ ಬಂಡವಾಳಗಳು ಎಷ್ಟು ಹಾಕಿರ್ತಾರೆ, ಅದಕ್ಕೋಸ್ಕರ ಎಷ್ಟು ಖರ್ಚು ಮಾಡಿರ್ತಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ನೋಡಿ, ಇದೆಲ್ಲ ಒಂದು ಕಡೆ ಆದರೆ ಮೇ 7ಕ್ಕೆ ಮಾವು ಮೇಳ ಇದೆ. ಮಾವಿನ ಉತ್ಪಾದನೆಯಲ್ಲಿ ಕುಂಠಿತವಾಗಿದ್ದರೂ ರೈತರನ್ನು ಉತ್ತೇಜಿಸೋದಕ್ಕೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಮೇ 7ರಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಮಾವು ಮೇಳ ಹಮ್ಮಿಕೊಂಡಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾವು ಮಾರಾಟಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೊ ಈ ಮಾವು ಮೇಳ ಅಂದರೆ ಬಹಳಷ್ಟು ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅಲ್ಲಿ ಹೋಗಿ ನೋಡಬೇಕು, ಅಲ್ಲಿರುವಂಥದ್ದು ಪರ್ಚೇಸ್ ಮಾಡಬೇಕು ಅಥವಾ ಅಲ್ಲಿರುವಂಥದ್ದು ಸೇಲ್ ಮಾಡಬೇಕು ಅನ್ನುವಂಥದ್ದು ಒಂದು ಆಸೆ ಇರುತ್ತಲ್ಲ. ಸೊ ಅವರು ಮೇ 7ಕ್ಕೆ ಮಿಸ್ ಮಾಡದೆ ಮಾವು ಮೇಳಕ್ಕೆ ಹೋಗ್ಬೋದು. ಮೇ ಅಂತ್ಯಕ್ಕೆ ಕರ್ನಾಟಕದ ಎಲ್ಲ ಬೆಳೆಗಾರರನ್ನು ಪ್ರೋತ್ಸಾಹಿಸೋದಕ್ಕೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮೇಳ ಆಯೋಜಿಸೋದಕ್ಕೆ ನಿರ್ಧರಿಸಲಾಗಿದೆ ಅಂತ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ವೇದಮೂರ್ತಿ ತಿಳಿಸಿದ್ದಾರೆ.